ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣಾರ್ಜುನರ ಸಂವಾದವನ್ನು ನಾವು ಕೇಳಿಸ್ಕೊಳ್ತಾ ಇದ್ದೋ. ಈಗ ಜ್ಞಾನೇಶ್ವರಿ ಮಹಾರಾಜರು ಗುರುಗಳ ಅಪ್ಪಣೆಯನ್ನು ಪಡೆದು ಶ್ರೋತೃಗಳಿಗೆ ಕೃಷ್ಣಾರ್ಜುನರ ಸಂವಾದ ರೂಪವನ್ನು ವಿವರಿಸಿ ಹೇಳ್ತಾ ಇದ್ದಾರೆ. ಶ್ರೋತೃಗಳಿರ ಕೇಳಿರಿ. ಇದಾದ ನಂತರ ಶ್ರೀಕೃಷ್ಣನು ಅರ್ಜುನನಿಗೆ ಅಂದರೆ ಪಾರ್ಥನಿಗೆ ಹೇಳುವನು. ಏನಂತ ಹೇಳ್ತಾನೆ ಅಂದರೆ, ನಾನು ಈಗ ನಿನಗೆ ಜ್ಞಾನ ಮತ್ತು ವಿಜ್ಞಾನಗಳ ಸ್ವರೂಪ ಅಂದರೆ ಪ್ರಾಪಂಚಿಕ ಜ್ಞಾನವನ್ನು ಕುರಿತು ವಿವರಿಸಿ ಹೇಳುವೆನು, ಕೇಳು. ಕೃಷ್ಣ ಏನು ಹೇಳ್ತಾನೆ ಅರ್ಜುನನಿಗೆ, ನಾನು ನಿನಗೆ ಪ್ರಾಪಂಚಿಕ ವಿಚಾರದ ಜ್ಞಾನವನ್ನು ತಿಳಿಸಿ ಹೇಳ್ತೀನಿ, ಕೇಳು. ಅರ್ಜುನನಿಗೇನು ಪ್ರಾಪಂಚಿಕ ವಿಚಾರ ಗೊತ್ತಿರಲಿಲ್ವೇ? ನಮ್ಗೊಳಗೆ ಗೊತ್ತಿಲ್ವೇ? ಆದರೆ ನ್ಯಾಯವಾಗಿ ಹೇಳಬೇಕು ಅಂದರೆ, ಸರಿಯಾಗಿ ಹೇಳಬೇಕು ಅಂದರೆ, ನಮಗೆ ಪ್ರಾಪಂಚಿಕ ವಿಚಾರವೂ ಗೊತ್ತಿಲ್ಲ, ಪಾರಮಾರ್ಥವೂ ಗೊತ್ತಿಲ್ಲ. ಹೆಂಗೋ ಹುಟ್ಟಿದ್ದೀವಿ, ಏನೋ ಒಂದು ತಿಳ್ಕೊಂಡಿದ್ದೀವಿ, ಏನೋ ಒಂದಾಗಿ ಬದುಕ್ತಾ ಇದ್ದೀವಿ, ಕೊನೆಗೆ ಹೆಂಗೋ ಹೊರಟೋಗ್ತೀವಿ. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಸರಿಯಾದ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡ್ರೆ ಜೀವನ ಕ್ರಮವನ್ನು ಸ್ವಲ್ಪ ಸುಗಮ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸುಮ್ಮನೆ ವ್ಯರ್ಥವಾಗಿ ಹೋಗೋ ಬದಲು ಜ್ಞಾನ ಮಾರ್ಗವನ್ನು ದೊಡ್ಡವರು ಉಪದೇಶ ಮಾಡಿದ್ದಾರೆ, ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈಗ ಅದೇ ಮಾರ್ಗವನ್ನು ಈಗ ಹೇಳ್ತಾ ಇದ್ದಾನೆ ಕೃಷ್ಣ. ಪ್ರಾಪಂಚಿಕ ಜ್ಞಾನವನ್ನು ಕುರಿತು ವಿವರಿಸಿ ಹೇಳುವೆನು, ಕೇಳು ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಆ ಮೂಲಕ ನಮಗೂ ಕೂಡ ಹೇಳ್ತಾ ಇದ್ದಾನೆ. ಇದರಿಂದ ಅಂಗೈಯಲ್ಲಿರುವ ರತ್ನವನ್ನು ಸುಲಭವಾಗಿ ತಿಳಿಯುವಂತೆ ನೀನು ನನ್ನನ್ನು ಚೆನ್ನಾಗಿ ತಿಳಿದುಕೊಳ್ಳಬಲ್ಲೆ. ಅಂಗೈಯಲ್ಲಿ ಬಂಗಾರದ ಅಥವಾ ರತ್ನ ಒಂದಿರ್ತದೆ, ಆಭರಣ, ಅದನ್ನು ನೀನು ಚೆನ್ನಾಗಿ ತಿಳ್ಕೊಬಲ್ಲೆ. ಎಲ್ಲೋ ಇದ್ರೆ ಕಾಣಿಸೋದಿಲ್ಲ, ಕೈಯಲ್ಲೇ ಇದೆ, ಅಂಗೈಯಲ್ಲೇ ಇದೆ, ಸುಲಭವಾಗಿ ತಿಳಿಯುವುದು. ಆ ರೀತಿಯಲ್ಲಿ ನೀನು ಪರಮಾತ್ಮನನ್ನು ತಿಳಿತೀಯ. ಪ್ರಾಪಂಚವನ್ನು ತಿಳಿದ್ರೆ ಪರಮಾತ್ಮನನ್ನು ತಿಳಿದಂತೆ, ಹೌದು ತಾನೆ? ನಾನು ನನ್ನ ಬಗ್ಗೆ ತಿಳಿದುಕೊಂಡ್ರೆ ಪರಮಾತ್ಮನನ್ನು ತಿಳ್ಕೊಂಡಂತೆ. ಅದನ್ನೇ ನಿಜವಾದ ಭಕ್ತಿ ಅನ್ನೋದು. ನಿಜವಾದ ಭಕ್ತಿಯನ್ನು ಸ್ವಸ್ವರೂಪದ ಅನುಸಂಧಾನ ಮಾಡುವುದು. ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದೇ ನಿಜವಾದ ಭಕ್ತಿ. ನನ್ನ ಬಗ್ಗೆ ನಾನು ತಿಳ್ಕೊಂಡ್ರೆ ಪರಮಾತ್ಮ ಏನು, ಪಾರಮಾರ್ಥ ಏನು, ಪ್ರಪಂಚ ಏನು ಎಲ್ಲ ಗೊತ್ತಾಗ್ಬಿಡ್ತದೆ. ಮೊದಲು ನನ್ನ ಬಗ್ಗೆ ನಾನು ತಿಳ್ಕೋಬೇಕು. ಈ ಪ್ರಾಪಂಚಿಕ ಜ್ಞಾನದಿಂದ ನನಗಾಗುವ ಅಂದರೆ ಅರ್ಜುನನಿಗೆ ಪ್ರಯೋಜನವೇನೆಂದು ನೀನು ಭಾವಿಸಬಹುದು. ಈ ಪ್ರಾಪಂಚ ವಿಚಾರವನ್ನು ತಿಳ್ಕೊಂಡು ನನಗೇನು ಪ್ರಯೋಜನ ಅಂತ ನೀನು ಅನ್ಕೋಬಹುದು ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ನಾವು ಕೂಡ ಹಂಗೆ ಅಂದ್ಕೊಳ್ತೀವಿ ತಾನೆ. ಪ್ರಪಂಚದಲ್ಲಿ ಎಲ್ರದ್ದು ಇದ್ದದ್ದೇ, ಇದನ್ನು ಕಟ್ಕೊಂಡು ನಮಗೇನು ಅಂತ ನಾವು ಅಂದ್ಕೊಳ್ತೀವಿ. ಆಗಲಿ, ಪ್ರಥಮದಲ್ಲಿ ಅವಶ್ಯವಾಗಿಯೂ ಪ್ರಾಪಂಚಿಕ ಜ್ಞಾನವನ್ನು ತಿಳಿಯಬೇಕು. ಮೊದಲು ಪ್ರಪಂಚದ ವಿಚಾರವನ್ನು ಚೆನ್ನಾಗಿ ತಿಳ್ಕೋಬೇಕು ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ನಾವು ಅದನ್ನು ಈಗ ಅನುಸರಿಸೋಣ. ಯಾಕೆಂದರೆ ಜ್ಞಾನದ ಪ್ರಸಂಗ ಬಂದಾಗ ಪ್ರಪಂಚದ ತಿಳಿವಿನ ದೃಷ್ಟಿಯೇ ಮುಸುಕಲ್ಪಟ್ಟಿರುತ್ತದೆ. ನಮಗೆ ಪ್ರಪಂಚದ ಬಗ್ಗಿನ ತಿಳುವಳಿಕೆ ಇದೆಯಲ್ಲ, ಆ ದೃಷ್ಟಿನೇ ಮುಸುಕಲ್ಪಟ್ಟಿರ್ತದೆ, ಮುಚ್ಚೋಗಿಟ್ಟಿರ್ತದೆ. ನಮಗೆ ಪ್ರಪಂಚದ ಬಗ್ಗೆ ನಮಗೇನು ಗೊತ್ತಿದೆ? ದಿನನಿತ್ಯ ನೋಡ್ತೀವಿ, ಸೂರ್ಯೋದಯ, ಮಧ್ಯಾಹ್ನ ಆಯಿತು, ಸೂರ್ಯಾಸ್ತ ಆಯಿತು, ರಾತ್ರಿ ಆಯಿತು, ಯಾವುದೋ ಒಂದು ಕೆಲಸ ಮಾಡ್ದೋ, ಸಿಕ್ಕಿದೊಂದಷ್ಟು ಏನೋ ದುಡಿಮೇಲಿ, ಮನಸ್ಸೋ ಇಚ್ಛೆ ಯಾವುದೋ ನಮ್ಮ ಶಕ್ತಿಗೆ ಏನು ಎಟಕ್ತದೋ ಅದನ್ನು ಕೊಂಡ್ಕೊಂಡು ಬಂದು ಪ್ರೀತಿ ಪಟ್ಟು ತಿಂತೀವೋ, ಕಷ್ಟಪಟ್ಕೊಂಡು ತಿಂತೀವೋ, ಅಂತೂ ಯಾವುದೋ ಒಂದು ರೀತಿ ಜೀವನ ನಡೆದಿರ್ತದೆ. ಆದರೆ ಇಲ್ಲಿ ಪ್ರಪಂಚವನ್ನು ಸರಿಯಾಗಿ ತಿಳ್ಕೋ, ಇದು ಅವಶ್ಯ, ಇದು ನಿನಗೆ. ಯಾಕಂದರೆ ಪ್ರಪಂಚದ ದೃಷ್ಟಿಯೇ ನಮಗೆ ಮುಚ್ಚಲ್ಪಟ್ಟಿದೆ, ಪ್ರಪಂಚದ ಜ್ಞಾನದ ದೃಷ್ಟಿಯೇ ಮುಚ್ಚಲ್ಪಟ್ಟಿದೆ ನಮಗೆ. ನೀನು ಪಾರಮಾರ್ಥದ ಜ್ಞಾನ ಯಾವಾಗ ಅರ್ಥ ಮಾಡ್ಕೊಳ್ಳೋದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ದಡದಲ್ಲಿರುವ ನಾವೆಯು ಚಲಿಸದಿರುವಂತೆ. ದೋಣಿ ನೀರೊಳಗಿದ್ರೆ ಚಲಿಸ್ತದೆ, ಅದೇ ದಡಕ್ಕೆ ತಂದು ನಿಲ್ಲಿಸ್ಬಿಟ್ರೆ ಚಲಿಸ್ತದೆ? ಅದು ಎಲ್ಲಿ ಕೂತಿರ್ತದೆ ಅಲ್ಲೇ ಕೂತಿರ್ತದೆ. ಪ್ರಾಪಂಚಿಕ ಜ್ಞಾನವೂ ಸಹ ತಟಸ್ಥವಾಗಿರುತ್ತದೆ. ನಮಗೆ ಪ್ರಾಪಂಚಿಕ ಜ್ಞಾನ ಇಲ್ಲ ಅಂದರೆ ಪ್ರಾಪಂಚಿಕ ಜ್ಞಾನ ಏನಾಗುತ್ತೆ? ಆ ವ್ಯವಹಾರವೂ ಕೂಡ ತಟಸ್ಥವಾಗಿರುತ್ತೆ. ವಿಚಾರ ಶಕ್ತಿಗೂ ಸಹ ಮೀರಿರುವಂತಹ, ತರ್ಕಕ್ಕೂ ಸಹ ನಿಲುಕದಿರುವಂತಹುದನ್ನೇ ಜ್ಞಾನವೆನ್ನುವರು. ಈ ಜ್ಞಾನವನ್ನು ತರ್ಕ ಮಾಡಿ ತಿಳ್ಕೊಳಕ್ಕಾಗೋದಿಲ್ಲ, ವಿಚಾರ ಮಾಡಿಯೂ ತಿಳ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ಜ್ಞಾನಶಕ್ತಿಯನ್ನು ಕೇವಲ ಅನುಭವದಿಂದ ಅಷ್ಟೇ ತಿಳಿಲಿಕ್ಕೆ ಸಾಧ್ಯ. ಜ್ಞಾನಕ್ಕೆ ಭಿನ್ನವಾದದ್ದೆಲ್ಲ ಪ್ರಪಂಚ. ಜ್ಞಾನಕ್ಕೆ ಭಿನ್ನವಾದದ್ದು ಏನಿದೆಯೋ ಅದೆಲ್ಲ ಪ್ರಪಂಚವೇ. ಇದನ್ನು ವಿಜ್ಞಾನವೆನ್ನುವರು. ಬುದ್ಧಿಶಕ್ತಿಗೆ ಏನೆಲ್ಲ ನಿಲುಕ್ತದೋ, ವಿಜ್ಞಾನ ಅಂದ್ರೇನು? ಬುದ್ಧಿ. ಬುದ್ಧಿಶಕ್ತಿಗೆ ಏನೇನೆಲ್ಲವನ್ನು ನೋಡಿ ಗ್ರಹಿಸ್ಬೋದೋ ಅದೆಲ್ಲವೂ ಪ್ರಪಂಚವೇ. ಈ ಬುದ್ಧಿಶಕ್ತಿಗೂ ಮೀರಿ ನಿಂತದ್ದು ಜ್ಞಾನ, ಆತ್ಮಜ್ಞಾನ. ಅದರಿಂದ ಮತ್ತು ಈ ಆತ್ಮಜ್ಞಾನವನ್ನು ತಿಳ್ಕೊಳ್ಳೋದು ಯಾವುದು ಅಂತಂದರೆ,
ಇಲ್ಲಿ ಅರಿವು ತಾನೇ ಆಗಿರ್ತಾನೆ, ಅರಿತುಕೊಳ್ಳುವವನು ತಾನೇ ಆಗಿರ್ತಾನೆ. ಇಲ್ಲಿ ಬುದ್ಧಿಶಕ್ತಿಯಿಂದ ಅಳತೆ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಇರೋದಿಲ್ಲ. ಅಲ್ಲಿ ಬುದ್ಧಿಯೂ ಕೂಡ ಗೌಣವಾಗಿಬಿಡ್ತದೆ. ಅದರಿಂದ ಬುದ್ಧಿಗೆ ನಿಲುಕುವಂಥದ್ದು ವಿಜ್ಞಾನಮಯವಾದದ್ದು ಯಾವುದು? ಈ ಪ್ರಪಂಚ. ಮತ್ತು ಪ್ರಪಂಚವೆಲ್ಲವನ್ನು ಸತ್ಯವೆನ್ನುವ ಕಲ್ಪನೆಯೇ ಅಜ್ಞಾನವೆಂದು ತಿಳಿ. ಯಾವಾಗ ಈ ಬುದ್ಧಿಶಕ್ತಿಗೆ ಏನೆಲ್ಲ ನಿಲುಕ್ತಾ ಇದೆಯೋ ಇದನ್ನೇ ಸತ್ಯ ಅಂತ ತಿಳ್ಕೊಳ್ತೀವಲ್ಲ, ಇದು ನಮ್ಮ ಜ್ಞಾನವಲ್ಲ, ಇದು ಅಜ್ಞಾನ ಎಂಥದ್ದು ನೀನು ತಿಳ್ಕೋ ಅರ್ಜುನ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಇನ್ನು ನಿನಗೆ ಅಜ್ಞಾನವನ್ನು ಓಡಿಸುವಂತಹ ಅರ್ಥಾತ್ ವಿಜ್ಞಾನವನ್ನು ನಾಶ ಮಾಡುವಂತಹ ಗೂಢ ರಹಸ್ಯವನ್ನು ಹೇಳುವೆನು. ಏನು ಬುದ್ಧಿಶಕ್ತಿನೇ ನಾಶ ಮಾಡಿಬಿಡ್ತೀನಿ, ಅದನ್ನು ರಹಸ್ಯ ಹೇಳ್ಕೊಡ್ತೀನಿ ಕೇಳು ಅಂತ ಇದ್ದಾನೆ ಕೃಷ್ಣ ಅಂದರೆ, ಇಲ್ಲ, ಆ ಬುದ್ಧಿಶಕ್ತಿಯಲ್ಲಿರ್ತಕ್ಕಂಥ ಪ್ರಾಪಂಚವನ್ನೇ ಸತ್ಯ ಅಂತ ತಿಳಿತಕ್ಕಂಥ ಜ್ಞಾನ ಇದೆಯಲ್ಲ, ಮಿಥ್ಯೆಯನ್ನು ಸತ್ಯ ಅಂತ ತಿಳಿಯುವ ಅಜ್ಞಾನ ಇದೆಯಲ್ಲ, ಆ ಅಜ್ಞಾನವನ್ನು ನಾಶ ಮಾಡಲಿಕ್ಕೆ ನಿನಗೊಂದು ಉಪಾಯ ಹೇಳ್ಕೊಡ್ತೀನಿ ಕೇಳು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇದರಿಂದ ನಾವು ಕೇವಲ ಜ್ಞಾನ ಸ್ವರೂಪವೇ ಆಗುವೆವು. ಕೇಳುವವರಿಗೆ ಶ್ರವಣಾಸಕ್ತಿಯೂ ಸಹ ಸಮಾಪ್ತವಾಗುವುದು. ಯಾವಾಗ ಜ್ಞಾನವನ್ನು ತಿಳ್ಕೊಳ್ತೀವೋ ಆಗ ಇದೆಂಗಾಯಿತು, ಅದೆಂಗಾಯಿತು, ಅದೇನು, ಇದೇನು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹುಟ್ಟುತ್ತಾ ಇರ್ತದೆ, ಅನುಮಾನಗಳ ಮೇಲೆ ಅನುಮಾನಗಳು ಬರ್ತಾ ಇರ್ತದೆ. ಇವೆಲ್ಲವೂ ನಿಂತು ಹೋಗುತ್ತೆ. ಸತ್ಯದ ಅರಿವಾಯಿತು ಅಂದರೆ ಅವೆಲ್ಲವೂ ಕೂಡ ನಿಂತು ಹೋಗುತ್ತೆ. ಈ ವಿಧವಾದ ಗೂಢ ರಹಸ್ಯ ಜ್ಞಾನವು ಕಿಂಚಿತ್ ಪ್ರಾಪ್ತವಾದರೂ ಮಾನವನ ಮನಸ್ಸು ಸಂಪೂರ್ಣ ಶಾಂತಿಯನ್ನು ಹೊಂದುವುದು. ನಮಗೆ ಆತ್ಮಜ್ಞಾನದ ಪೂರ್ಣ ಅನುಭವ ಆಗದೇ ಇದ್ರೂ ಪರವಾಗಿಲ್ಲ, ಕಿಂಚಿತ್ ಸ್ವಲ್ಪ ಆದರೂ ಕೂಡ ನಮಗೆ ಏನಾಗುತ್ತೆ, ಮಾನವನ ಮನಸ್ಸು ಸಂಪೂರ್ಣ ಶಾಂತಿಯನ್ನು ಹೊಂದುವುದು. ಒಂದು ದೊಡ್ಡ ಹೈ ವೋಲ್ಟೇಜ್ ಕರೆಂಟ್ ಇರ್ತದೆ, ಅದರಲ್ಲಿ ಬಿಸ್ಸಾಗಿ ಸಿಕ್ಕಾಕೊಂಡು ಅಂದರೆ ಸುಟ್ಟು ಕರಕಲಾಗ್ಬಿಡ್ತೀವಿ. ಆದರೆ ಅಷ್ಟು ದೊಡ್ಡದು ಬೇಡ ನಮಗೆ. ಮನೆಯಲ್ಲಿ ಮಾಡಿರ್ತಕ್ಕಂಥ ವೈರಿಂಗ್ ಇದೆಯಲ್ಲ, ಅದರಲ್ಲಿ ಯಾವುದೋ ಒಂದು ವೈರು ಕಿತ್ತೋಗಿದ್ರೆ ಅಕಸ್ಮಾತಾಗಿ ಮುಟ್ಟಿದ್ರೆ ಕರೆಂಟ್ ಹೊಡೆದಾಗ ಏನು ಅನಿಸುತ್ತೆ, ಮೈಯೆಲ್ಲ ಜುಮ್ಮಂದು ಹೋಗ್ಬಿಡ್ತದೆ. ಅಷ್ಟು ಅನುಭವ ಸಾಕು ಆತ್ಮಜ್ಞಾನ. ಅಷ್ಟು ಅನುಭವ ಆದ್ರೇ ಮನುಷ್ಯ ಏನಾಗ್ಬಿಡ್ತಾನೆ, ಶಾಂತನಾಗ್ಬಿಡ್ತಾನೆ. ಇಷ್ಟು ಕರೆಂಟ್ ಹೊಡೆದಿದ್ದಕ್ಕೇ ಗೊತ್ತಾಗ್ಬಿಡ್ತದೆ ಅವನಿಗೆ, ಹೈ ವೋಲ್ಟೇಜ್ ಮುಟ್ಟಿದ್ರೆ ನಾನು ಬೂದಿ ಆಗ್ಬಿಡ್ತೀನಿ ಅಂತ. ಆ ಲೆವೆಲ್ಗೆ ಆತ್ಮಜ್ಞಾನದ ಕಿಂಚಿತ್ ಪ್ರಾಪ್ತ ಆದರೆ ಸಾಕು, ಪರಮಶಾಂತಿಯನ್ನು ಹೊಂದ್ಬಿಡ್ತಾನೆ ಒಬ್ಬ ಜ್ಞಾನಿ, ಒಬ್ಬ ಸಾಧಕ. ಈ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸಾವಿರಾರು ಜನರಲ್ಲಿ ಯಾವನೋ ಒಬ್ಬನಿಗೆ ಈ ವಿಷಯದಲ್ಲಿ ಪ್ರೀತಿ ಇರುವುದು. ಆತ್ಮಜ್ಞಾನವನ್ನು ಪಡಿಬೇಕು ಅಂತ ಸಾವಿರಾರು ಜನರುಗಳಲ್ಲಿ ಯಾರೋ ಒಬ್ಬನಿಗೆ ಮಾತ್ರ ಅಂತ ಪ್ರೀತಿ ಇರೋದು. ಹೌದು, ನಮ್ಮ ಸುತ್ತಮುತ್ತ ಬೇಕಾದಷ್ಟು ಜನ ಇರ್ತೀವಿ, ಒಂದೇ ಮನೆ ಒಳಗೆ ಬೇಕಾದಷ್ಟು ಜನ ಇರ್ತೀವಿ, ಒಂದು ಊರಿನಲ್ಲಿ ಬೇಕಾದಷ್ಟು ಮನೆಗಳಿರ್ತವೆ. ಎಷ್ಟು ಮನೆಯಲ್ಲಿ ಪ್ರೀತಿಯಿಂದ ಆಧ್ಯಾತ್ಮವನ್ನು ಅಧ್ಯಯನ ಮಾಡ್ತಾರೆ, ವಿಚಾರ ಮಾಡ್ತಾರೆ, ತಿಳ್ಕೊಳ್ತಾರೆ, ಆ ಮನೆಯೊಳಗೆ ಎಷ್ಟು ಜನ ಕ್ರಮಬದ್ಧವಾಗಿ ಸಾಧನೆ ಮಾಡ್ತಕ್ಕಂಥ ನಿಜವಾದ ಸಾಧಕರು ಇರ್ತಾರೆ, ನಾವು ಊಹಿಸ್ಬೇಕಲ್ವ. ಅದನ್ನೇ ಕೃಷ್ಣ ಹೇಳ್ತಿರೋದು, ಸಾವಿರಾರು ಜನರಲ್ಲಿ ಯಾವನೋ ಒಬ್ಬನಿಗೆ ಈ ಆಧ್ಯಾತ್ಮ ವಿಷಯದಲ್ಲಿ ಪ್ರೀತಿ ಇರುವುದು. ಅಂಥವರಲ್ಲಿ ಯಾವನೋ ಒಬ್ಬನು ಮಾತ್ರವೇ ನನ್ನನ್ನು ನಿಜವಾಗಿಯೂ ತಿಳಿದುಕೊಳ್ಳಬಲ್ಲನು. ಆಸಕ್ತಿ ಯಾರಲ್ಲೋ ಒಬ್ರಿಗಿರ್ತದೆ, ಪ್ರೀತಿ ಇರ್ತದೆ. ಅಂಥವ್ರು ಸಾವಿರಾರು ಜನನ ಗುಡ್ಡೆ ಹಾಕಿದ್ರೆ, ಒಟ್ಟು ಸೇರಿಸಿದ್ರೆ, ಆ ಸಾವಿರಾರು ಜನದಲ್ಲಿ ಯಾರೋ ಒಬ್ಬನು ಮಾತ್ರ ನಿಜವಾಗಿ ನನ್ನನ್ನು ತಿಳಿದುಕೊಳ್ಳಬಲ್ಲನು. ಅದಕ್ಕೆ ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಮುಕ್ತ ಅಂತಿದ್ರು ಹಳ್ಳಿಗಳ ಕಡೆ. ಅರ್ಥ ಆಯ್ತಲ್ವಾ? ಇಲ್ಲಿ ಯಾರೋ ಸಾವಿರದಲ್ಲಿ ಒಬ್ಬನಿಗೆ ಪರಮಾತ್ಮನ ಬಗ್ಗೆ ತಿಳ್ಕೊಬೇಕು ಅಂತ ಇರ್ತದೆ. ಅಂಥ ಸಾವಿರಾರು ಜನ ಗುಡ್ಡೆ ಹಾಕಿದ್ರೆ, ಒಟ್ಟಿಗೆ ಸೇರಿಸಿದ್ರೆ, ಅದರಲ್ಲಿ ಯಾವನೋ ಒಬ್ಬ ಸಾಧನೆ ಮಾಡಿ ಮುಕ್ತನಾಗ್ತಾನೆ. ಇಷ್ಟು ದುರ್ಲಭವಾದದ್ದು ಆಧ್ಯಾತ್ಮ ಜ್ಞಾನ. ಹೇ ಅರ್ಜುನ, ಪ್ರಪಂಚವೆಲ್ಲ ಹುಡುಕಿ ವೀರನೊಬ್ಬನನ್ನು ಸಂಪಾದಿಸಿ ಲಕ್ಷಗಟ್ಟಲೆ ಸೈನಿಕರನ್ನು ಸೇರಿಸಿಕೊಂಡಂತೆ, ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಪ್ರಪಂಚವೆಲ್ಲ ಹುಡುಕಿ ವೀರನೊಬ್ಬನನ್ನು ಸಂಪಾದಿಸಿ, ಇಡೀ ಪ್ರಪಂಚದಲ್ಲೆಲ್ಲ ಹುಡುಕಿ ಒಬ್ಬೊಬ್ಬ ವೀರನನ್ನೇ ತಂದು ಸಂಪಾದಿಸಿ ಅಂಥ ಲಕ್ಷಗಟ್ಟಲೆ ಸೈನಿಕರನ್ನು ಸೇರಿಸಿಕೊಂಡಂತೆ, ಮತ್ತು ಸೇನೆಗಳಲ್ಲೆಲ್ಲ ಸೇರಿಸಿಕೊಂಡ ನಂತರ ಯುದ್ಧರಂಗದಲ್ಲಿ ಅನೇಕ ಸೈನಿಕರು ಕತ್ತಿಯ ಏಟಿಗೆ ಒಳಪಟ್ಟು ನಾಶವಾದರೆ ಕಡೆಯಲ್ಲಿ ವಿಜಯಲಕ್ಷ್ಮಿಯು ಸಿಂಹಾಸನದ ಮೇಲೆ ಯಾವನೋ ಒಬ್ಬನು ಕುಳಿತುಕೊಳ್ಳುವಂತೆ. ಒಂದು ಯುದ್ಧ ನಡೆದರೆ ಎಷ್ಟೆಲ್ಲ ವೀರರುಗಳು, ಈಗ ಸೈನ್ಯಕ್ಕೆ ಸೇರೋರೆಲ್ಲ ವೀರರೇ ಆಗಿರ್ತಾರೆ, ಅಷ್ಟು ಜನ ಸೇರಿ ಒಂದು ಯುದ್ಧವನ್ನು ಮಾಡ್ತಾರೆ. ಆ ವೀರರೆಲ್ಲ ಬಲಿದಾನವನ್ನು ಮಾಡಿದರೆ ಅದರಲ್ಲಿ ಯಾವನೋ ಒಬ್ಬನು
ಸಿಂಹಾಸನದ ಮೇಲೆ ಕೂತ್ಕೊಳ್ಳೋನು. ಯುದ್ಧ ಮಾಡಿದ ಸೈನಿಕರೆಲ್ಲ ಹೋಗಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರ? ಇಲ್ಲ. ಕುಳಿತುಕೊಳ್ಳುವಂತೆ ಈ ಬ್ರಹ್ಮಜ್ಞಾನವೆಂಬ ಜಲಾಶಯದಲ್ಲಿ ಧುಮುಕಿದ ಬಹುಮಂದಿಗಳಲ್ಲಿ ಯಾವನೋ ಒಬ್ಬನು ಮಾತ್ರವೇ ಆಚೆ ದಡವನ್ನು ಸೇರುವನು. ಯಾಕೆ? ಅಧ್ಯಾತ್ಮ ಸಾಧನೆ ಮಾಡ್ತೀನಿ ಅಂತ ಹೊರಟವ್ರು ಎಲ್ಲರೂ ಮಾಡ್ತಾರೆ ಸಾಧನೆಯನ್ನು. ಆರಂಭ ಶೂರತ್ವ ಎಲ್ಲರಲ್ಲಿಯೂ ಜಾಸ್ತಿ. ಆದರೆ ಮಾಡ್ತಾ 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 ಏನಾಗುತ್ತೆ, ಸಾಧನೆಯ ಆ ಪರಿಣಾಮದಿಂದಾಗಿ ಅದಕ್ಕೆ ಅನುಸರಿಸಬೇಕಾದ ನಿಯಮಗಳು, ಪ್ರಾಪಂಚಿಕ ವ್ಯವಹಾರಗಳ ಜೊತೆಗೆ ಸಾಧನೆಯನ್ನು ಅನುಸರಿಸಿ ನಡೆಯೋದು ಅಷ್ಟು ಸುಲಭ ಅಲ್ಲ. ಸಾಧನೆಯ ನಿಯಮಗಳು ಬೇರೆ ಇರ್ತವೆ, ಪ್ರಾಪಂಚಿಕ ವ್ಯವಹಾರ ಬೇರೆ ಇರ್ತದೆ. ಸಂಸಾರದಲ್ಲೂ ಇದ್ದುಕೊಂಡು ಸಾಧನೆಯನ್ನೂ ಮಾಡಿ ಈ ನಿಯಮಗಳನ್ನು ಆ ನಿಯಮಗಳನ್ನ ಅನುಸರಿಸಿ ನಡೆಯೋದು ಕಷ್ಟ. ಅದರಿಂದ ಈ ಎಲ್ಲವನ್ನೂ ಅನುಸರಿಸ್ಕೊಂಡು ಯಾರು ಮಾಡ್ತಾನೋ ಅದರಲ್ಲಿ ಯಾವನೋ ಒಬ್ಬನು ಆಚೆ ದಡವನ್ನು ಸೇರ್ತಾನೆ. ಆದ್ದರಿಂದಲೇ ನಾನು ಇದನ್ನು ಸಾಧಾರಣ ವಿಷಯವಲ್ಲವೆಂದು ಹೇಳುತ್ತಿದ್ದೇನೆ. ಇದನ್ನು ಕುರಿತು ಹೇಳುವುದು ಬಹು ಕಷ್ಟದ ಕೆಲಸವಾದರೂ ನಿನಗೆ ಇದನ್ನು ಹೇಳುವುದಕ್ಕೆ ಪ್ರಯತ್ನಿಸಿರುವೆನು, ಕೇಳು. ಕೃಷ್ಣ ಹೇಳ್ತಾನೆ, ನಾನು ಇದನ್ನು ಹೇಳೋದಕ್ಕೆ ಕಷ್ಟ ಆದರೂ ಕೂಡ ನಿನಗೆ ಹೇಳ್ತಾ ಇದ್ದೀನಿ ಅರ್ಜುನ, ಕೇಳು ಅಂತೇಳಿ ಮಾತನ್ನು ಮುಂದುವರಿಸ್ತಾನೆ. ಇನ್ನೂ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.